ಏನಪ್ಪ ಒಬ್ರು ಬರ್ತಾನೆ ಇಲ್ವಲ್ಲಪ್ಪ. ಅಣ್ಣ ಆಟೋ ಬೇಕೇನಣ್ಣ? ಅಣ್ಣ ಎಲ್ಲೋಗ್ಬೇಕಣ್ಣ? ಅಣ್ಣ ಅಣ್ಣ ಎಲ್ಲೋಗ್ಬೇಕಣ್ಣ? ಅಣ್ಣ ಎಲ್ಗೋಗ್ಬೇಕಣ್ಣ? ಯಾದಗಿರಿ ಹೋಗ್ಬೇಕು. ಹೌದಾ, 5 ನಿಮಿಷ ಕೂತ್ಕೊಳ್ಳಿ, ಹೋಗ್ತೀನಿ. ಯಾರು ಬರ್ತಾನೆ ಇಲ್ಲ, ಬಿಸಿಲು ಬೇರೆ ಜಾಸ್ತಿ ಆಗ್ತಿದೆಯಲ್ಲ. ಅಣ್ಣ ಒಂದ್ 5 ನಿಮಿಷ ಹೋಗೋಣ ಅಣ್ಣ. ಹಾ ಸರಿ ಸರಿ ಅಣ್ಣ. ಏನಪ್ಪ ಒಬ್ರು ಬರ್ತಾ ಇಲ್ಲ, ಬೆಳಗ್ಗೆಯಿಂದ ಒಂದು ವ್ಯಾಪಾರ ಇಲ್ಲ. ಅಣ್ಣ ಇನ್ನು ಎಷ್ಟೊತ್ತಣ್ಣ? ಆಯ್ತಾಯ್ತಣ್ಣ, ಇವಾಗ ಹೋಗ್ಬಿಡ್ತೀನಿ ಅಣ್ಣ. ಇವಾಗ ಏನಪ್ಪ ಒಬ್ರು ಬರ್ತಾನೆ ಇಲ್ಲ, ಹೋಗ್ಬಿಡೋಣ. ಅಣ್ಣ ಒಂದ್ ಬಾಡಿಗೆ ಇದೆ, 1000 ರೂಪಾಯಿ ಕೊಡ್ತೀನಿ, ಬರ್ತೀರಾ? ಇವ್ರೇನು ಪಾಪ ಅರ್ಧ ಗಂಟೆಯಿಂದ ಕಾಯ್ತಿದ್ರು. ಈ ಕಡೆ ನೋಡಿದ್ರೆ ಬಾಡಿಗೆ 1000 ರೂಪಾಯಿ ಕೊಡ್ತೀನಿ ಬಾ ಅಂತಿದ್ದಾರೆ. ಇವ್ರೇನಪ್ಪ 1000 ರೂಪಾಯಿ ಬಾಡಿಗೆ ಬಂತು ಅಂತ ಹೋಗಿಬಿಟ್ಟರು. ಇವ್ರು ನಂಬ್ಕೊಂಡು ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದೀನಲ್ಲ. ಸಾರಿ ಅಣ್ಣ, ನೀವು 1000 ರೂಪಾಯಿ ಕೊಡ್ತೀರಿ ಅಂತ ನಾನು ಬಂದ್ಬಿಟ್ರೆ ಪಾಪ ಇವ್ರು ನನಗೋಸ್ಕರ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಿದ್ದಾರೆ. ಹಿಂದೆ ನನ್ನ ಫ್ರೆಂಡ್ ಇದ್ದಾನೆ, ಬರ್ತಾನೆ, ಕರ್ಕೊಂಡು ಹೋಗಿ. ದುಡ್ಡು ಇವತ್ತಿರುತ್ತೆ, ನಾಳೆ ಬರುತ್ತೆ, ಆದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟವ್ರನ್ನ ಯಾವತ್ತೂ ಕಳ್ಕೊಕ್ ಹೋಗ್ಬೇಡಿ, ನಿಜ ಅಲ್ವಾ?